ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಧಾರ್ಮಿಕ ಲೇಪನವಿರುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಾವು ಯಾವುದೇ ಕಾರ್ಯವನ್ನ ಬಹಳ ಬೇಗ ಆತರದಿಂದ ಮಾಡೋಕೆ ಪ್ರಯತ್ನ ಪಟ್ಟರು ಅದು ಇನ್ನಷ್ಟು ವಿಳಂಬವಾಗತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ. ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಗುರುಜಿ, ಶುಕ್ರವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರ ಮುಂದೆ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಬ್ರಹ್ಮಾಂಡದಲ್ಲಿ ಇವತ್ತಿನ ದಿವಸ ಶುಕ್ರವಾರ, ಶುಕ್ರನ ಅನುಗ್ರಹವಾರ. ಶುಕ್ರ ಅಂದ್ರೆ ಏನು? ಹೆಣ್ಣು, ಹೊನ್ನು, ಮಣ್ಣು. ಜಗತ್ತಲ್ಲಿ ಹೆಣ್ಣು, ಹೊಣ್ಣು, ಮೊನ್ನಿಂದ ಯಾವ ಕಾಲಕ್ಕೂ ದೂರನೂ ಇರಬಾರ್ದು. ಹೆಣ್ಣು, ಹೊಣ್ಣು, ಮಣ್ಣಿಂದ ಹತ್ರವೂ ಆಗಬಾರ್ದು. ಹೆಣ್ಣು, ಹೊಣ್ಣು, ಮಣ್ಣನ್ನ ಹುಡುಕೊಂತ ಹೋಗ್ಲೇಬಾರ್ದು. ತನಗೆ ತಾನಾಗೇ ಬಂದಿರತಕ್ಕಂಥ ಅವಕಾಶವಿದ್ದರೆ ಸ್ಥಿರ, ಅಸ್ಥಿರವಾಗಿರ್ತಕ್ಕಂಥ ವಿಚಾರವಿದ್ದರೆ ಚಂಚಲ ರೂಪದಲ್ಲೇ ಇರತಕ್ಕಂಥ ವಿಚಾರ. ಅದಕ್ಕೆ ಜೀವನ ಒಂದು ಮಾಯಾಲೋಕ. ಆ ಮಾಯಾಲೋಕದಲ್ಲಿರ್ತಕ್ಕಂಥ ಒಂದು ವಿಷ್ಣು ಅಂಶ, ವಿಷ್ಣು ಮಾಯೇತಿ ಸಂಸ್ಥಿತ. ಆ ವಿಷ್ಣು ಮಾಯೇನೆ ಸಾಕ್ಷಾತ್ ಜಗನ್ಮಾಯೆ. ಯಾರೋ ಆ ಮೋಹಿತವಾಗಿರ್ತಕ್ಕಂಥ ಮೋಹಿನಿ, ಅಂಥ ಒಂದು ಜಗನ್ಮೋಹಿನಿಯಾಗಿರ್ತಕ್ಕಂಥವಳೆ ಅಂಶವಾಗಿರ್ತಕ್ಕಂಥ ಅಂಶ ಪರಮಾಂಶ. ಈ ಪರಮಾಂಶ ಅಂದ್ರೇನು? ಶಕ್ತಿ ಅಂದ್ರೆ ಆದಿಶಕ್ತಿ ಆಗಿರ್ತಕ್ಕಂಥ ದುರ್ಗಾ. ದುರ್ಗೆ ಎರಡನೇ ಭಾಗ ಮಾಯಾವಿ. ಆ ಮಾಯಾಂಗಿಣಿಯಾಗಿರ್ತಕ್ಕಂಥವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ಇಂಥ ಒಂದು ಮಹಾಲಕ್ಷ್ಮಿ ಕೃತವಾಗಿರ್ತಕ್ಕಂಥ ಅನುಗ್ರಹ ಕೃಷ್ಣನಿಗೆ ರಾಧೆ, ರುಕ್ಮಿಣಿ, ಸತ್ಯಭಾಮ ಅಂತ ಹೇಳಿ ನಾನಾ ರೀತಿಯಾದ ಚಂಚಲ ಸ್ವರೂಪದಲ್ಲಿ ಹೆಣ್ಣಿನ ಜನ್ಮ. ಅದರಲ್ಲಿ ಸಂಸ್ಕಾರವಂತವಾಗಿರ್ತಕ್ಕಂಥ ಜೀವನ ಹೆಣ್ಣಿನ ಜನ್ಮ ಸಾರ್ಥಕತೆನೆ ಪಡಿಸ್ಕೊಂಡಿರೋದು ಸೀತಮ್ಮನವರು, ದ್ರೌಪದಿ. ಸಂಸಾರದಲ್ಲಿರ್ತಕ್ಕಂಥ ದ್ವಾಪರಯುಗ, ಕಲಿಯುಗದಲ್ಲಿ ಮಧ್ಯದಲ್ಲಿ ತ್ರೇತಾಯುಗ ಅಂತ ಬಂದಾಗ ಸೀತಮ್ಮನವರು ಕಷ್ಟಪಟ್ಟು, ಹೆಣ್ಣು ಎಷ್ಟು ಕಷ್ಟಪಡ್ತಾಳೆ, ಜಗತ್ತಲ್ಲಿ ಹೆಣ್ಣಂದ್ರೆ ಏನು ಅನ್ನೋ ಅರ್ಥವನ್ನ ಹೇಳಿರೋದು. ಆದರೆ ಹೆಣ್ಣು ಮುನಿದರೆ ಮಾರಿ ಅಂತ ತೋರಿಸಿರೋದೇ ದ್ವಾಪರಯುಗ. ಅದೇ ಕೃಷ್ಣ ಪರಮಾತ್ಮನಲ್ಲಿ ದ್ರೌಪದಿ ಮುಖಾಂತರವಾಗಿ ಯುದ್ಧವೇ ಆಗೋಯ್ತು. ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವಾಗೋಯ್ತು. ಕೃಷ್ಣ ಪರಮಾತ್ಮನಿಗೆ ಶಾಪವೂ ಸಿಕ್ಕಿಬಿಡ್ತು. ಕಲಿಯುಗದಲ್ಲಿ ಎರಡೂ ಸೇರಿರ್ತಕ್ಕಂಥ ಸಂಗಮವೇ ಅಂಥ ಒಂದು ಹೆಣ್ಣಿನ ಅಂಶ. ಅಂತ ಹೆಣ್ಣಿನ ಅಂಶದಲ್ಲಿ 20 ಶಾಖ ಭಾಗದಲ್ಲಿ ಮಾತ್ರ ಒಳ್ಳೆ ಸುಖವಾದ ಹೆಣ್ಣಿನ ಜನ್ಮ. ಆದರೆ ಎಲ್ಲವೂ ಮಾಯಾಂಗಣಿಯಾಗಿರ್ತಕ್ಕಂಥ ಮೋಹ ಮಾಯಿಗೆ ಸಿಲುಕ ಶಾಕಿನಿ ಡಾಕಿನಿ ಸ್ತ್ರೀಯ ಯೋಗ. ಅದಕ್ಕೆ ದುಡ್ಡು ಒಳ್ಳೆ ಕಾರ್ಯಕ್ಕೆ ಸಿಕ್ಕಿದಾಗ ಸ್ಥಿರ, ಅಸ್ಥಿರವಾಗಿ ಸಿಕ್ಕಿದಾಗ ಲೋಪದೋಷ. ಅದಕ್ಕೆ ಲಾಬಿ ಅಂತೀವಿ. ಜಗತ್ತಲ್ಲಿ ಎಲ್ಲವೂ ಮಾಯೆ. ಅಂಥ ಒಂದು ಮಾಯೆಯಲ್ಲಿ ಇರ್ತಕ್ಕಂಥದ್ದು ಏನು? ಹೆಣ್ಣಿನ ಹಿಂದೆ ಹೋಗಿರ್ತಕ್ಕಂಥ ಹುಡುಗರು, ಹೆಣ್ಣಿನ ಹಿಂದೆ ಹೋಗಿರ್ತಕ್ಕಂಥ ಗಂಡಸರು, ಹೆಣ್ಣಿನ ಹೋಗಿರ್ತಕ್ಕಂಥ ಯಾವ ಪುರುಷ ಜಾತಿಯೋ ಯಾವ ಕಾಲಕ್ಕೂ ಜೀವನದಲ್ಲಿ ಅಸ್ಥಿರವಾಗಿರ್ತಕ್ಕಂಥ ವಿಚಾರ. ಸ್ಥಿರವಾಗಿರ್ತಕ್ಕಂಥದ್ದು ತಾನಾಗೇ ಬಂದಿರತಕ್ಕಂಥ ಹೆಣ್ಣಿನ ಅಂಶ, ತಾನಾಗೇ ಬಂದಿರತಕ್ಕಂಥ ಜೀವನಾಂಶ. ಅದನ್ನೇ ಪದ್ಮಿನಿ ಜಾತಿ ಸ್ತ್ರೀ. ಅದಕ್ಕೆ ಶಾಕಿನಿ ಡಾಕಿನಿ ಮೋಹಿನಿ ಗಾಲಿ ದಯ್ಯಂಬಲಂ ಅಂದ್ರೆ ಏನೋ, ಈ ಎಲ್ಲರನ್ನ ಸರಿಪಡಿಸೋದು ಆಂಜನೇಯ ಒಬ್ಬನೇ. ಅದಕ್ಕೆ ಏಕೋಕ್ಷರಂ ಬ್ರಹ್ಮ ಅಂದ್ರೆ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಆಂಜನೇಯ ಬ್ರಹ್ಮಚಾರ್ಯತ್ವ. ಆಂಜನೇಯನಿಗೆ 2 ಹೆಂಡತಿರು, ಗೊತ್ತಿಲ್ವಾ ನಿಮಗೆ? ಮಹಾಗಣಪತಿಗೆ 2 ಹೆಂಡ್ತಿರು, ಗೊತ್ತಿಲ್ವಾ? ಶಿವನಿಗೆ 2 ಹೆಂಡ್ತಿರು, ಗೊತ್ತಿಲ್ವಾ? ಸುಬ್ರಹ್ಮಣ್ಯನಿಗೆ 2 ಹೆಂಡ್ತಿರು, ಗೊತ್ತಿಲ್ವಾ? ಏನು ಅನುಗ್ರಹ ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ ಬ್ರಹ್ಮಚಾರಿ ಅನ್ಕೊಂಡ್ಬಿಟ್ಟಿದ್ರ, ಪಾಪ ಅವನಿಗೂ 2 ಹೆಂಡ್ತಿರು, ಗೊತ್ತಿಲ್ವೇ? ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲಾ ಮೋಹ ಮಾಯೆಗೂ ಸುಬ್ರಹ್ಮಣ್ಯ ಅಂಶವಾಗಿರ್ತಕ್ಕಂಥವನಿಗೆ ಆ 2 ಹೆಂಡತಿರು. ವಳ್ಳಿ ದೇವಸೇನ ಅಂದ್ರೆ ನಲುಕಿ ನೂಸಲಿ ಎಲ್ಲವೂ ಇರತಕ್ಕಂಥ ಅಂಶವೇ ಆ ಸ್ತ್ರೀ ಜನ್ಮ. ಜಗತ್ತು ತಾಯಿತನ ಬಂದಿರತಕ್ಕಂಥ ಸ್ತ್ರೀ ಜನ್ಮವೇ, ಧರ್ಮಪತ್ನಿ ಆಗಿರ್ತಕ್ಕಂಥ ಸ್ತ್ರೀ ಜನ್ಮವೇ, ಮಗಳಾಗಿ ಬಂದಿರತಕ್ಕಂಥ ಪುನಃ ಸೃಷ್ಟಿ ಮೂಲವಾಗಿರ್ತಕ್ಕಂಥ ಸ್ತ್ರೀ ಜನ್ಮವೇ. ಆದಿಶಕ್ತಿಯೂ ಸ್ತ್ರೀ. ಆದಿ ಅಂತ್ಯದ ಮಧ್ಯಭಾಗದಲ್ಲಿ ಸ್ತ್ರೀಯ ಮುಖಾಂತರವೇ ಸರ್ವ ಪುರುಷ ಧರ್ಮ. ಅದಕ್ಕೆ ಜ್ಞಾನಾಮೃತದಲ್ಲಿ ಏನು ಹೇಳುತ್ತೆ? ಜಗತ್ತಲ್ಲಿ ಅಮೃತವಾಗಿರೋದು ಸ್ತ್ರೀ. ಅಂಥ ಅಮೃತವನ್ನ ತಾನು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಒಲಿತಾಳೋ ಎಲ್ಲವನ್ನೂ ಕೊಡ್ತಾಳೆ. ಆದರೆ ಎಲ್ಲವನ್ನೂ ಕೊಡ್ತಕ್ಕಂಥವಳು ಯಾವತ್ತಾದರೂ ನುಂಗಿ ಹಾಕ್ತಾಳೆ ಎಂದಾಗ, ಅಟ್ಟಹಾಸದಿಂದ ಮೆರೆದಾಗ ಮಾತ್ರ. ಅವಳು ಅಟ್ಟಹಾಸದಲ್ಲಿ ಮೆರೆದಾಗ ಅದನ್ನ ಸ್ಥಿರವಾಗಿ ತರತಕ್ಕಂಥದ್ದು ಜನ್ಮಪೂರ್ವಕವಾಗಿರ್ತಕ್ಕಂಥದ್ದು ಧರ್ಮ ಪ್ರಕಾರ. ಅದಕ್ಕೆ ಬ್ರಾಹ್ಮಣ ತತ್ವದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಹೆಣ್ಣಿಗೆ ಸಮಭಾಗವಾಗ್ತಾರೆ. ಏನು ಅಂದ್ರೆ 7 ಪಟ್ಟು ಅವಳು ಸಪ್ತಮಾತ್ರಕ ಜನ್ಮವನ್ನು ಹೊಂದಿರ್ತಾಳೆ. ಅವಳಿಗೆ ಸಮವಾಗಾದಾಗ ಗಾಯತ್ರಿ ಮಂತ್ರವನ್ನು ಹೇಳಿ ಅವನು ಯಜ್ಞೋಪವೀತನ ದಾರಿ ಮಾಡಿ ಸಮ ಆಗ್ತಾನೆ. ಬೇರೆ ಕ್ಷತ್ರಿಯರು ಅದಾದ ಮೇಲೆ ಪೂರ್ಣವಾಗಿರ್ತಕ್ಕಂಥ ಧರ್ಮ ಸ್ವರೂಪವಾಗಿರ್ತಕ್ಕಂಥ ಅಂಶ ವೈಶ್ಯಧರ್ಮ. ಆ ವೈಶ್ಯಧರ್ಮದಲ್ಲಿ ನಪುಂಸಕ ಗ್ರಹಗಳು ಕೂತ್ಕೊಂಡಾಗ ಧರ್ಮ ರಕ್ಷತಿ ರಕ್ಷಿತ ಅಂತ ಧರ್ಮ ಅಧರ್ಮವಾಗೋದು ಯಾವಾಗ? ಈ ಘೋರ ಕಲಿಯುಗದಲ್ಲಿ. ಅಂದ್ರೆ ಎಲ್ಲವೂ ಬೆರಕೆ ಆಗೋಗಿರುತ್ತೆ.
ಅದಕ್ಕೆ ಸ್ತ್ರೀ ಧರ್ಮ ಮುಖ್ಯ ಅಂತ, ನಾರೀ ಪ್ರಥಮ ಧರ್ಮ ಅಂತ ಆದಿಶಂಕರಾಚಾರ್ಯರು ಹೆಣ್ಣಿಗೆ ಒಂದು ರೂಪರೇಖೆಗಳು ಕೊಟ್ಟರು. ಭಾರತ ಸಂಸ್ಕಾರದಲ್ಲಿ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಸನಾತನ ಧರ್ಮದ ಮೌಲ್ಯಗಳನ್ನ ಹೆಣ್ಣು ತಿಳ್ಕೊಳ್ಳದಿದ್ರೆ ಜೀವನ ಪರ್ಯಂತ ನಶಿಸೋಗುತ್ತೆ ಈ ಜೀವನ. ಅದಕ್ಕೆ ಸರಿಯಾಗಿ ತಿದ್ದುಪಡಿಸ್ಕೊಳ್ಳೋಕ್ಕೆ ಎಷ್ಟು ಜನ ಸರಿಯಾಗಿದ್ರೋ ಬಹಳ ಸಂತೋಷ, ಅದಕ್ಕೆ ಲೋಪದೋಷವೇ ಇಲ್ಲ. ಆದರೆ ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ, ಇವರ ರೂಪರೇಖೆಗಳನ್ನ ತೋರ್ಸಕ್ಕೆ ಯಾರು ಹಾಳಾಗಿ ಕೂಲಗೆಟ್ಟು ಹೋಗಿದ್ರೋ ಅವ್ರನ್ನ ಲಗಾಮ್ ಹಿಡ್ಕೊಂಡು ಸರಿ ಮಾಡಬೇಕಾದ್ದು ನಮ್ಮ ಧರ್ಮ. ಆ ಧರ್ಮವನ್ನು ಪಾಲಿಸ್ತಕ್ಕಂಥವ್ರು ಧರ್ಮ ಪರಿಪಾಲನೆ, ಧರ್ಮವನ್ನು ಪಾಲಿಸದೇ ಇರತಕ್ಕಂಥ ಬುದ್ಧುಂಟೆ ಬೂತಿನೋ ಲೇకపోతే ಪೀತಿನೋ. ಪರಿವರ್ತನೆ ಆಗದೆ ಇರತಕ್ಕಂಥ ಜೀವನ ಜಗತ್ತಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗಬೇಕಾದ್ದು ಧರ್ಮ. ಹೆಣ್ಣು ಅತ್ತೆ ಆದಾಗ ಅವಳು ಹೆಣ್ಣೆ, ತಾಯಾದಾಗ ಅವಳು ಹೆಣ್ಣೆ, ಸೊಸೆಯಾದಾಗ ಮತ್ತೊಂದು ಹೆಣ್ಣು. ಆದರೆ ತಾಯ್ತನ ಇಲ್ಲದೆ ಇರತಕ್ಕಂಥ ಹೆಣ್ಣು ಮತ್ತಷ್ಟು ವಿಚಾರಪೂರ್ವಕವಾಗಿ ಗಂಡನಿಗೂ ಸರಿಯಾಗಿಲ್ಲದೆ, ಆ ಕಡೆ ಪ್ರೀತಿಸಿದವನಿಗೂ ಸರಿಯಾಗಿಲ್ಲದೆ, ಜೀವನ ಜಗತ್ತಲ್ಲಿ ಅಲಮಾರಿ ಪಿಶಾಚಿ ಆಗ್ಬಿಟ್ಟು ಬೇರೆ ಸಂಸಾರವೆಲ್ಲ ಹಾಳು ಮಾಡ್ತಕ್ಕಂಥವ್ರು ಶಾಕಿನಿ ಜನ್ಮ. ಆದರೆ ಮೋಹಿನಿ ಜನ್ಮ ಅಂದರೆ ದುಡ್ಡು ವ್ಯಾಮಕ್ಕೋಸ್ಕರ ಇನ್ನೊಬ್ಬನ ಸಂಸಾರವನ್ನು ಹಾಳು ಮಾಡೋದು ಮೋಹಿನಿ ಜನ್ಮ. ಇದೆಲ್ಲ ಬಿಟ್ಟು ಸುಖ ಜೀವನದಲ್ಲಿ ನಾರಿಯ ಪ್ರಥಮ ಧರ್ಮ ಆಚರಿಸ್ತಿರೋದೇ ಆ ಕಾಲದ ಹಿರಿಮೆಯ ನಮ್ಮ ಭಾರತ ದೇಶ ಸಂಸ್ಕೃತಿ ಇವತ್ತಿಗೂ ಉಳಿದಿದೆ ಅಂದರೆ ಆ ಪದ್ಮಿನಿ ಧರ್ಮ. ಅದಕ್ಕೋಸ್ಕರ ಇಂಥ ಒಂದು ಪದ್ಮಿನಿ ಧರ್ಮದಲ್ಲಿ ಎಲ್ಲವನ್ನು ಸಂಕ್ಷಿಪ್ತ ಮಾರ್ಗದಲ್ಲಿ ನಿಮಗೆ ತಿಳಿಸಕ್ಕೆ ಇವತ್ತಿನ ಧರ್ಮ ಮಾರ್ಗಕ್ಕೆ ಬಂದಿದೆ. ಅತ್ತೆ ಸೊಸೆಯ ಗಲಾಟೆ ಯಾವ ಕಾಲಕ್ಕೆ ಸರಿ ಹೋಗೋದು?